ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಚರ್ಮ ಶೈನ್ ಆಗಲು ಸಹಾಯ ಮಾಡುವ ಒಂದು ಸುಲಭ ಬೆಳಗಿನ ರೂಟೀನ್ ಅನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಸಂಪೂರ್ಣವಾಗಿ ನೋಡಿ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಸ್ಟೆಪ್ 1. ಉಗುರು ಬೆಚ್ಚಗಿನ ನೀರು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಚ್ಚನೆಯ ನೀರು ಕುಡಿಯಿರಿ. ಇದು ದೇಹದ ವಿಷಕಾರಕಗಳನ್ನು ಹೊರಹಾಕಿ ಜೀರ್ಣಕ್ರಿಯೆ ಸುಧಾರಿಸಿ ಚರ್ಮಕ್ಕೆ ಒಳಗಿನಿಂದಲೇ ಹೊಳಪು ಕೊಡುತ್ತದೆ. ಸ್ಟೆಪ್ 2. ನಿಮ್ಮ ಚರ್ಮಕ್ಕೆ ತಕ್ಕ ಫೇಸ್ ವಾಶ್ ಬಳಸಿ. ಒಣ ಚರ್ಮದವರು ಹೈಡ್ರೇಟಿಂಗ್ ಕ್ಲೆನ್ಸರ್ ಬಳಸಬೇಕು. ತೆಳು ಚರ್ಮದವರು ಫೋಮ್ ಅಥವಾ ಜೆಲ್ ಕ್ಲೆನ್ಸರ್ ಬಳಸಬೇಕು. ಸೆನ್ಸಿಟಿವ್ ಚರ್ಮಕ್ಕೆ ಮೃದುವಾದ ಮತ್ತು ಸುಗಂಧವಿಲ್ಲದ ಕ್ಲೆನ್ಸರ್ ಅನ್ನು ಬಳಸಿದರೆ ಉತ್ತಮ. ಮುಖವನ್ನು ಪದೇ ಪದೇ ತೊಳೆಯಬೇಡಿ, ಇದರಿಂದ ಚರ್ಮ ಡ್ರೈ ಆಗುತ್ತದೆ. 3. ಐಸ್ ಮಸಾಜ್ ಮಾಡಬೇಕು. ಒಂದು ಐಸ್ ಕ್ಯೂಬ್ ಅನ್ನು ಬಟ್ಟೆಯಲ್ಲಿ ಸುತ್ತಿ ಮುಖದ ಮೇಲೆ ಲೈಟ್ ಆಗಿ ಮಸಾಜ್ ಮಾಡಿ. ಇದು ಪಫಿನೆಸ್ ಕಡಿಮೆ ಮಾಡಿ ರಂಧ್ರಗಳನ್ನು ಟೈಟ್ ಮಾಡುತ್ತದೆ ಮತ್ತು ತಕ್ಷಣಕ್ಕೆ ಗ್ಲೋ ಕೊಡುತ್ತದೆ. ಸ್ಟೆಪ್ 4. ವಿಟಮಿನ್ ಸಿ ಸೀರಮ್ ಅನ್ನು 2 ರಿಂದ 3 ಹನಿಗಳಷ್ಟು ತೆಗೆದುಕೊಂಡು ಮುಖದ ಮೇಲೆ ಚೆನ್ನಾಗಿ ಹಚ್ಚಿ. ಇದು ಚರ್ಮದ ಡಲ್ನೆಸ್ ಕಡಿಮೆ ಮಾಡಿ ಬ್ರೈಟ್ ಮಾಡುತ್ತದೆ ಮತ್ತು ಡಾರ್ಕ್ ಸ್ಪಾಟ್ಸ್ ಅನ್ನು ನಿಧಾನವಾಗಿ ಲೈಟ್ ಮಾಡುತ್ತದೆ. ಸ್ಟೆಪ್ 5. ಮಾಯಿಶ್ಚರೈಸರ್ ಅನ್ನು ಬಳಸುವುದು ಕೂಡ ಅತಿ ಮುಖ್ಯವಾಗಿದೆ. ಆಯಿಲಿ ಚರ್ಮಕ್ಕೂ ಕೂಡ ಲೈಟ್ ಆಗಿ ಮಾಯಿಶ್ಚರೈಸರ್ ಬಳಸಬೇಕು. ಆಯಿಲಿ ಚರ್ಮ ಇದ್ದವರು ಜೆಲ್ ಮಾಯಿಶ್ಚರೈಸರ್ ಹಾಗೂ ಒಣ ಚರ್ಮದವರು ಕ್ರೀಮ್ ಮಾಯಿಶ್ಚರೈಸರ್ ಅನ್ನು ಬಳಸಬೇಕು. ಸ್ಟೆಪ್ 6. ಸನ್ಸ್ಕ್ರೀನ್. ಇದು ನಿಜವಾದ ಗ್ಲೋಗೆ ಕಾರಣ. ಸನ್ಸ್ಕ್ರೀನ್ ಅನ್ನು ಯಾವತ್ತೂ ತಪ್ಪಿಸಬೇಡಿ. SPF 30 ಅಥವಾ SPF 50 ಬಳಸಿ. ಇದು ಟ್ಯಾನಿಂಗ್, ಪಿಗ್ಮೆಂಟೇಷನ್ ಮತ್ತು ಏಜಿಂಗ್ ಅನ್ನು ತಡೆಯುತ್ತದೆ. 7. 2 ನಿಮಿಷ ಬ್ರೀದಿಂಗ್ ಎಕ್ಸರ್ಸೈಸ್. 2 ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ. ಇದು ಒತ್ತಡ ಕಡಿಮೆ ಮಾಡಿ ಚರ್ಮಕ್ಕೆ ನೈಸರ್ಗಿಕವಾಗಿ ಹೊಳಪು ಕೊಡುತ್ತದೆ. ಸ್ಟೆಪ್ 8. ಊಟದಲ್ಲಿ ಹೆಚ್ಚಾಗಿ ಹಸಿ ತರಕಾರಿಗಳು, ಸೊಪ್ಪು, ಪಲ್ಯಗಳು, ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುವ ಹಣ್ಣುಗಳನ್ನು ಉಪಯೋಗಿಸಬೇಕು. ವಿಟಮಿನ್ ಸಿ ಚರ್ಮಕ್ಕೆ ನೈಸರ್ಗಿಕವಾಗಿ ಹೊಳಪು ಕೊಡುತ್ತದೆ. ಆಯಿಲಿ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಕೊನೆಯದಾಗಿ ಹೇಳುವುದಾದರೆ, ಈ ಬೆಳಗಿನ ರೂಟೀನ್ ಕೇವಲ 5 ರಿಂದ 7 ನಿಮಿಷ ಮಾತ್ರನೇ ತೆಗೆದುಕೊಳ್ಳುತ್ತದೆ, ಆದರೆ ಫಲಿತಾಂಶ ಮಾತ್ರ ಬೇಗ ಕಾಣಿಸುತ್ತವೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.